ಎಗ್ ರೈಸ್ ಮಾಡೋದಕ್ಕೆ ಇವತ್ತು ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಮೊಟ್ಟೆ ಒಂದು 5 ಮೊಟ್ಟೆ ತೊಗೊಂಡಿದ್ದೀನಿ. ಮತ್ತು ಸೋಯಾ ಸಾಸ್ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಮತ್ತು ಪೆಪ್ಪರ್ ಪೌಡ್ರು 1/4 ಸ್ಪೂನು, ಗರಂ ಮಸಾಲ 1/4 ಸ್ಪೂನು, ಖಾರದ ಪುಡಿ 1/4 ಸ್ಪೂನ್ ತೊಗೊಂಡಿದ್ದೀನಿ. 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಮತ್ತು ಚಿಕನ್ ಮಸಾಲ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ನಾನೇ ಮನೇಲಿ ಹೇಗೆ ಎಗ್ ರೈಸ್ ಮಾಡ್ತೀನಿ ಅಂತ ನೋಡೋಣ ಬನ್ನಿರಿ. ಮೊದಲು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಒಂದು ಸ್ವಲ್ಪ ಬಿಸಿ ಆಗಲಿ, ನೀರಿನಂಶ ಎಲ್ಲ ಹೋಗಲಿ. ಇನ್ನೇನು ನೀರಿನಂಶ ಎಲ್ಲ ಆವಿ ಆಗ್ತಾಯಿದೆ. ಈ ಟೈಮಲ್ಲಿ ಎಣ್ಣೆ ಸೇರಿಸೋಣ. ಬಾಣಲಿಗೆ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ, 1 ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರ್ತೈತೆ. ಎಣ್ಣೆ ಬಿಸಿ ಆತೈತೆ. ಈ ಟೈಮಲ್ಲಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಒಂದು ಸ್ವಲ್ಪ ಕೆಂಪಗೆ ಆಗಂಟ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಏನು ಸೀದೋಗೋ ಥರ ಏನಿಲ್ಲ, ಬ್ರೌನಿಷ್ ಏನು ಆಗಬೇಕಾಗಿಲ್ಲ. ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ಈರುಳ್ಳಿ. ಇನ್ನೇನು ಬೇಯ್ತಾ ಇದೆ, ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಈರುಳ್ಳಿ. ಸಿಂಪಲ್ಲಾಗಿ ಬೇಗನೂ ಮಾಡ್ಕೋಬೋದು. ನಾಷ್ಟ ಟೈಮ್ಗೂ ಅದೈತೆ, ಇಲ್ಲ ನೈಟು ಒಂದು ಸ್ವಲ್ಪ ಏನಾರ ಲೈಟಾಗಿ ಸಾಕು ಅಂದರೆ ಆ ಟೈಮಲ್ಲಿ ಕೂಡ ಈ ಸಿಂಪಲ್ ಎಗ್ ರೈಸ್ನ ಆರಾಮಾಗಿ ಮಾಡ್ಕೋಬೋದು. ಮಧ್ಯಾಹ್ನ ಟೈಮಲ್ಲಿ ಬೇಗ ಆಗಬೇಕಂದ್ರೆ ಆ ಟೈಮಲ್ಲಿ ಕೂಡ ಒಂದು 5 ಮೊಟ್ಟೆ ಇಲ್ಲ 4 ಮೊಟ್ಟೆ ಇದ್ದರೆ ಆರಾಮಾಗಿ ಪಟಾಪಟ್ ಅಂತ ಹಾಕಿ, ರೈಸ್ ಒಂದು ಸ್ವಲ್ಪ ಇದ್ದರೆ ರೈಸನ್ನ ಹಾಕಿ ಮಾಡ್ಕೋಬೋದು. ಉಳಿದಿರೋ ರೈಸ್ ಇದ್ರೂ ಪರವಾಗಿಲ್ಲ, ಹಾಕಿ ಆರಾಮಾಗಿ ಬೇಗ ಮಾಡ್ಕೋಬೋದು ಈ ಎಗ್ ರೈಸ್ನ. ಜಾಸ್ತಿ ಟೈಮ್ ಏನು ತೊಗೊಳಲ್ಲ. ಅನ್ನ ಉಳ್ದೈತೆ, ಏನಪ್ಪ ಮಾಡೋದು, ವೈಟ್ ರೈಸ್ ಐತೆ, ಏನು ಅಡುಗೆ ಮಾಡೋದು ಅಂದರೆ ಆರಾಮಾಗಿ ಒಂದು ಎಗ್ ರೈಸ್ ಮಾಡ್ಕೋಬೋದು. ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗಾಗೈತೆ. ಚೆನ್ನಾಗಿ ಫ್ರೈ ಆಗ್ತಾ ಇರೋದನ್ನು ನೋಡ್ಬೋದು ಈರುಳ್ಳಿಯಲ್ಲಿ. ಇದೇ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋಂಥ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು ಅಂತ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ತಲೆ ಹಿಡ್ದಂಗೆ ಆಗ್ತೈತೆ. ಎಣ್ಣೆ ಜಾಸ್ತಿ ಇದ್ದರೆ ಏನೂ ಆಗೋಲ್ಲ, ಎಣ್ಣೆ ಒಂದು ಸ್ವಲ್ಪ ಕಮ್ಮಿ ಇದ್ರೂ ತಲೆ ಹಿಡ್ದಂಗೆ ಆಗ್ತೈತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ತಿರುಗಿಸ್ಕೊಡ್ಬೇಕು. ಚೆನ್ನಾಗಿ ಅದರದ್ದು ಹಸಿ ವಾಸನೆ ಎಲ್ಲ ಆಚೆ ಹೋಗಬೇಕು. ಇನ್ನೇನು ಹಸಿ ವಾಸನೆ ಹೋಯ್ತು ಅನ್ನೋವಾಗ ಖಾರದ ಪುಡಿ ಮತ್ತು ಪೆಪ್ಪರ್, ಮೆಣಸಿನ ಪುಡಿ, ಗರಂ ಮಸಾಲ 3 ಇದೇ ಟೈಮಲ್ಲಿ ಸೇರಿಸಿದ್ದೀನಿ. ಅದು ಖಾರದ ಪುಡಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಆದರೆ ಅದರ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅಂತ. ರೈಸ್ ಮೇಲೆನೂ ಹಾಕ್ತಾರೆ, ನಾನು ಈ ಟೈಮಲ್ಲೂ ಹಾಕಿದ್ದೀನಿ. ಅರಿಶಿನ ಪುಡಿ ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ರೈಸ್ ಮೇಲೆ ನಾನು ಒಂದು ಸ್ವಲ್ಪ ಚಿಕನ್ ಮಸಾಲ ಆಗಲಿ ಇಲ್ಲ ಗರಂ ಮಸಾಲ ಆಗಲಿ ಸೇರಿಸ್ತೀನಿ. ಚಿಕನ್ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸಿದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸೇರಿಸಿದ್ದೀನಿ. ಎಣ್ಣೆ ಜೊತೆ ಚೆನ್ನಾಗಿ ಮಸಾಲೆಗಳೇನು ಹಾಕಿದ್ದೀರಿ, ಡ್ರೈ ಮಸಾಲ ಪುಡಿಗಳು, ಈ ಚಿಕನ್ ಮಸಾಲ, ಖಾರದ ಪುಡಿ, ಮೆಣಸು, ಗರಂ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗೈತೆ.
ನಾವು ಹಾಕಿರೋ ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆಗಿರೋ ಟೈಮಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಉಪ್ಪು ಖಾರ ಬ್ಯಾಲೆನ್ಸ್ ಆಗಲಿ. ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗೈತೆ. ಈ ಟೈಮಲ್ಲಿ ನಾವೇನು ಮೊಟ್ಟೆ ಹೊಡೆದಿಟ್ಕೊಂಡಿದ್ದೀರಿ ಒಂದು 5 ಮೊಟ್ಟೆ, ಆ ಮೊಟ್ಟೆನ ಸೇರಿಸ್ತಾ ಇದ್ದೀನಿ. ಮೊಟ್ಟೆನ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಮೊಟ್ಟೆ ಏನು ಹಾಕಿದ್ರಿ ಆ ಮೊಟ್ಟೆ ಎಲ್ಲ ಚೆನ್ನಾಗಿ ಈರುಳ್ಳಿ ಏನು ಮಸಾಲೆ ನಾವು ಫ್ರೈ ಇಷ್ಟೊತ್ತು ಮಾಡ್ಕೊಂಡಿದ್ರಿ, ಈರುಳ್ಳಿ ಮತ್ತು ಚಿಕನ್ ಮಸಾಲ, ಖಾರದ ಪುಡಿ, ಪೆಪ್ಪರ್ ಪೌಡ್ರು, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಉಪ್ಪು ಎಲ್ಲ ಹಾಕಿ ಆ ಎಲ್ಲ ಮಸಾಲೆ ಜೊತೆ ಚೆನ್ನಾಗಿ ಮೊಟ್ಟೆ ಹೊಂದ್ಕೋಬೇಕು. ಅದರ ಟೇಸ್ಟ್ ಎಲ್ಲ ಇದಕ್ಕೆ ಹಿಡ್ಕೋಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮೊಟ್ಟೆಗೆ ಹಿಡಿಬೇಕು. ಈ ಟೈಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉರಿನ ಕಮ್ಮಿ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಧಾನವಾಗಿ ತಳ ಬಿಡೋ ಗಂಟ ಚೆನ್ನಾಗಿ ಹುರ್ಕೊಳ್ತಾನೆ ಇರಬೇಕು. ಅದು ಒಂದು ಸ್ವಲ್ಪ ಮೊಟ್ಟೆ ಇದ್ರೂ ಡ್ರೈ ಆಗಬೇಕು. ಮಸಾಲೆ ಐಟಮ್ ಎಲ್ಲ ಇಟ್ಕೊಂಡು ಚೆನ್ನಾಗಿ ಫ್ರೈ ಆಗಿ ಚೆನ್ನಾಗಿ ಬೇಯಬೇಕು. ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದರೆ ಸೈಡಲ್ಲಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತೈತೆ. ಸ್ಟಾರ್ಟ್ ಆದಾಗ ನಾವು ರೈಸ್ ಸೇರಿಸ್ಕೋಬೋದು. ಇನ್ನೂ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ತಳ ಬಿಡೋ ಗಂಟ ನೀಟಾಗಿ ಮೊಟ್ಟೆನ ಹುರ್ಕೊಳ್ಬೇಕಾಗ್ತೈತೆ. ಚೆನ್ನಾಗಿ ಎಣ್ಣೆ ಬಿಡೋದು ಒಂದು ಸ್ವಲ್ಪನೇ ಸೈಡಾಗಿ ಎಣ್ಣೆ ಬಿಡ್ತಾ ಇರೋದು ಕಾಣಿಸ್ತೈತೆ. ಅನ್ನ ಮಾಡಿಟ್ಕೊಂಡಿದ್ದೀನಿ ನನ್ನ ಸೈಡಲ್ಲಿ. ಅನ್ನನ ಒಂದು ಸ್ವಲ್ಪ ಆರಿಸ್ಬಿಟ್ಟೆ ಹಾಕ್ರಿ. ಉದ್ರುದ್ರಾಗಿರೋ ಅಂಥ ಅನ್ನನ ಹಾಕಿದ್ರೆ ಚೆನ್ನಾಗಿ ಬರ್ತೈತೆ. ಅನ್ನ ಒಂದು ಸ್ವಲ್ಪ ಉದ್ರುದ್ರಾಗಿರಲಿ. ಇವಾಗ ಚೆನ್ನಾಗಿ ಅನ್ನ ಹಾಕಿ ಚಿತ್ರಾನ್ನ ಹೆಂಗೆ ಮಿಕ್ಸ್ ಮಾಡ್ತೀರಿ ಆ ಥರನೇ ಮಿಕ್ಸ್ ಮಾಡ್ಬೋದು. ಇದ್ರ ಮೇಲೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಚಿಕನ್ ಮಸಾಲ ಇದ್ದರೆ ಗರಂ ಮಸಾಲ ಒಂದು ಸ್ವಲ್ಪ ಹಾಕೊಂಡ್ರೆ ಅದು ಫ್ಲೇವರು ಚೆನ್ನಾಗಿ ಬರ್ತೈತೆ ರೈಸ್ ತಿನ್ನಬೇಕಾದ್ರೆ. ಒಂದು ಸ್ವಲ್ಪ ಸೋಯಾ ಸಾಸು, ಒಂದು ಅರ್ಧ ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಜಾಸ್ತಿ ಹಾಕೋದು ಬೇಡ. ಟೇಸ್ಟ್ ಡಿಫರ್ ಆಗ್ಬಿಡ್ತೈತಿ, ಚೆನ್ನಾಗಿರಲ್ಲ. ಒಂದು ಸ್ವಲ್ಪ, ಇಲ್ಲ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಬೇಕಾದ್ರೆ ಮಾತ್ರ ಸೇರಿಸ್ರಿ. ಸೋಯಾ ಸಾಸ್ ಏನೂ ಹಾಕಬಾರ್ದು ಬೇಡ ಅಂದವರು. ಇವಾಗೇನು ಉಪ್ಪು ಹಾಕ್ತಾಯಿದ್ದೀನಿ, ಅನ್ನಕ್ಕೂ ಉಪ್ಪು ಹಾಕಿದ್ದೀನಿ. 2 ಬ್ಯಾಲೆನ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಅನ್ನಕ್ಕೆ ಗೊಜ್ಜು ಒಂದು ಸ್ವಲ್ಪ ಮಾತ್ರ ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ಕೆಳಗಡೆಯಿಂದ ಮೇಲೆಗೆ ಮೊಟ್ಟೆ ಏನೈತೆ ಅದು ನೀಟಾಗಿ ಒಡೆದು ಚೆನ್ನಾಗಿ ಫ್ರೈ ಆಗ್ಬೋದು. ಇನ್ನೊಂದು ವೆರೈಟಿ ಐತೆ, ಇನ್ನೊಂದು ವ್ಲಾಗಲ್ಲಿ ತೋರಿಸ್ತೀನಿ ವೆರೈಟಿ ಎಗ್ ರೈಸ್ ಹೇಗೆ ಮಾಡೋದು ಅಂತ. ಇದರಲ್ಲಿ ರೈಸು ಗೊಜ್ಜು ಥರ ಮಾಡಿಕೊಂಡು ಮಿಕ್ಸ್ ಮಾಡೋದು ಈ ಎಗ್ ರೈಸಲ್ಲಿ. ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಕೆಳಗಡೆಯಿಂದ ಮೇಲೆ ಅನ್ನ ಮಾತ್ರ ಸಖತ್ ಬಿಸಿ ಬರಬೇಕು. 5ರಿಂದ 6 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಏನು ಗೊಜ್ಜು ಥರ ಐತೆ ಇದೆಲ್ಲ ರೈಸ್ ಎಲ್ಲ ಕಡೆನೂ ಮಿಕ್ಸ್ ಆಗಂಗೆ, ಉಪ್ಪು ಖಾರ ಪ್ರತಿಯೊಂದು ರೈಸ್ಗೂ ಎಲ್ಲ ಕಡೆನೂ ಹಿಡಿಯೋಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ 5ರಿಂದ 6 ನಿಮಿಷ ಅನ್ನ ಚೆನ್ನಾಗಿ ಫ್ರೈ ಆಗಬೇಕು. ಬಿಸಿಯಲ್ಲಿ ಚೆನ್ನಾಗಿ ಬಿಸಿ ಆಗೋಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಮೀಡಿಯಮ್ ಟು ಹೈ ಫ್ಲೇಮಲ್ಲಿಟ್ಟು ಒಂದು ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡಿಕೊಂಡು ಚೆನ್ನಾಗಿ ಚೆನ್ನಾಗಿ ಅನ್ನ ಅದರಲ್ಲಿ ಬಿಸಿ ಬರಬೇಕು. ಅದು ಫ್ರೈ ಆಗಿರೋದು ಚೆನ್ನಾಗಿ ಹೊಗೆ ಥರ ಬರ್ತಾ ಇರಬೇಕು. ಅಂತ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅನ್ನ ಅದು ಎಲ್ಲ ಕಡೆಯೂ ಮಸಾಲೆ, ಉಪ್ಪು ಖಾರ ಎಲ್ಲ ಹಿಡಿಯೋಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಮೊಟ್ಟೆ ಎಲ್ಲ ಕಾಣಿಸ್ತೈತೆ ನಾವು ಹಾಕಿರೋ ಅಂಥದ್ದು. ಇನ್ನೇನು ಆತ ಬಂದೈತೆ, ಎಗ್ ರೈಸು ರೆಡಿ ಆತ ಬಂದೈತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾರ್ ಉಷಾ ಗೋಪಿ ಯೂಟ್ಯೂಬ್ ಚಾನಲ್. ಇನ್ನೇನು ರೈಸ್ ರೆಡಿ ಆಯಿತು. ಇದಾಗಿತ್ತು ಫೈನಲ್ಲು. ಹಸಿ ಈರುಳ್ಳಿನ ಸೇರಿಸ್ಕೊಂಡ್ರೆ ಚೆನ್ನಾಗಿರ್ತೈತೆ.